ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಯಾರೆಲ್ಲ ಇಲ್ಲಿ ತನಕ ನನಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವಾಗ ಯಾಕಪ್ಪ ಥ್ಯಾಂಕ್ ಯು ಹೇಳ್ತಿದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ತಮ್ಮನೇಲಿ ನೋಡಿದ್ರಲ್ಲ, ಇವತ್ತಿಗೆ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು 1 ವರ್ಷ ಆಗಿದೆ. ನನಗೆ ನಂಬಕ್ಕಾಗ್ತಾ ಇಲ್ಲ, 1 ವರ್ಷ ಆಗೋಯ್ತಾ ಅಂತ ಅಂದ್ಬಿಟ್ಟು. ನಾನು ಇನ್ನೂ ಎಲ್ಲೋ ಒಂದು 4-5 ತಿಂಗಳಾಗಿರ್ಬೇಕಷ್ಟೇ, ಆ ಥರನೇ ಫೀಲಿಂಗಲ್ಲಿದೆ ನನಗೆ ಚಾನಲ್ ಸ್ಟಾರ್ಟ್ ಮಾಡಿ. ಇನ್ನೂ ಇಷ್ಟೇ ಆಗಿದೆ ಅಂತ 1 ವಾರದಿಂದ ಅಷ್ಟೇ ನಾನು ನೋಡಿದೆ. ಅಂದರೆ ನನ್ನ ಚಾನಲ್ದೇನೋ ಓಪನ್ ಮಾಡಿ ನೋಡೋ ಟೈಮಲ್ಲಿ ಅಲ್ಲಿ ಡೇಟ್ ನೋಡಿದೆ ಅಲ್ಲ, 29 ಮೇ ಅಂತ ಇತ್ತು. 1 ವರ್ಷ 29ನೇ ತಾರೀಕು 1 ವರ್ಷ ಆಗೋಗ್ಬಿಡುತ್ತೆ ಚಾನಲ್ ಸ್ಟಾರ್ಟ್ ಮಾಡಿ. ಸರಿ, ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತೆ ನಾನೇನೋ ಕೆಲಸಗಳಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಇವತ್ತು ಬೆಳಗ್ಗೆನೆ ಹಾಕಬೇಕಾಗಿತ್ತು ವಿಡಿಯೋ ಮಾಡಿ, ನಾನು ಮರ್ತೋಗಿದ್ರಿಂದ ಮಧ್ಯಾಹ್ನ ಅದು ಯೂಟ್ಯೂಬೇ ನೆನಪು ಮಾಡಿದ್ದು ನನಗೆ. ಯೂಟ್ಯೂಬಿಂದನೇ 1 ವರ್ಷ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಸಣ್ಣ ವಿಡಿಯೋ ಏನೋ ಕಳಿಸಿದ್ರು, ಅದರಲ್ಲೊಂದು ಇಮೇಜನ್ನ ನಾನು ಇದು ಮಾಡ್ಕೊಂಡಿದ್ದೀನಿ ನೋಡಿ, ಸ್ಕ್ರೀನ್ಶಾಟ್ ಅದನ್ನು ಹಾಕ್ತೀನಿ. ಅದನ್ನು ನೋಡಿದ ಮೇಲೆ ನನಗೆ ಹೌದಲ್ವಾ 1 ವರ್ಷ ಆಗಿದೆ, ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡಿಲ್ಲ. ಸರಿ, ಇವತ್ತು ಮಾಡಿಬಿಡೋಣ, ಇವಾಗಲೇ ಮಾಡಿಬಿಟ್ಟು ಹಾಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಈಗಲೇ ಹಂಗೆ ಮಾಡಿ ಹಂಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನೇನು ಮಿಸ್ಟೇಕ್ಸ್ ಇದೆಯೋ ಗೊತ್ತಿಲ್ಲ ವಿಡಿಯೋದಲ್ಲಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇನ್ನು ಅಷ್ಟು ಅರ್ಜೆಂಟಾಗಿ ಮಾಡೋ ಅವಶ್ಯಕತೆ ಏನಿತ್ತು ಅಂತಂದರೆ ಇಲ್ಲ. ಇಷ್ಟು ದಿನ ನನಗೆ ನನ್ನ ಜೊತೆನಲ್ಲಿದ್ದು ಸಪೋರ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ಒಂದಾದರೂ ನಾನು ಥ್ಯಾಂಕ್ ಯು ಹೇಳ್ದೆ ಹೋದರೆ ಆ ಸಪೋರ್ಟಿಗೆ ಬೆಲೆನೇ ಇಲ್ಲ ಅಂತ ಅನಿಸುತ್ತೆ. 1 ವರ್ಷ ನನ್ನ ಜರ್ನಿನಲ್ಲಿ ಎಷ್ಟೋ ಜನ, ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ವೀಡಿಯೋಸ್ಗಳನ್ನ ಇಲ್ಲಿ ತನಕ ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅವ್ರದ್ದೆಲ್ಲ ಸಪೋರ್ಟ್ಗಳು ಇಲ್ಲದೆ ಹೋದರೆ ಯಾರನ್ನೂ ಅಷ್ಟೇನೆ, ಎಂಥ ದೊಡ್ಡ ಯೂಟ್ಯೂಬರ್ಗಳು ಕೂಡ ಅವ್ರು ಶುರು ಮಾಡಿದಾಗಲೂ 0 ಇಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರ ವಿಡಿಯೋಗಳನ್ನ ಯಾರು ನೋಡದೆ ಹೋದರೆ, ಸಪೋರ್ಟ್ ಮಾಡದೆ ಹೋದರೆ ಆಡಿಯನ್ಸು, ಅವ್ರು ಯಾವ ಕಾಲಕ್ಕೂ ದೊಡ್ಡ ಯೂಟ್ಯೂಬರ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಹಂಗಿದ್ಮೇಲೆ ನಾವು ಒಂದು ಥ್ಯಾಂಕ್ಸು ಹೇಳೋಕ್ಕಾಗಲಿಲ್ಲ ಅಂತಂದಮೇಲೆ ಅವ್ರ ಸಪೋರ್ಟಿಗೆ ಬೆಲೆ ಇರಲ್ಲ. ಹಾಗಾಗಿ ನಾನೀಗ ಇಷ್ಟು ಅರ್ಜೆಂಟಾಗಿ ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ತುಂಬ ಖುಷಿ ಅಂತೂ ಇದೆ ನನಗೆ 1 ವರ್ಷ ಆಗೋಯ್ತು ಅಂತ. ಆದರೆ ಇನ್ನೂ ವರ್ಷ ಆದರೂ ಒಂದು ಪೇಮೆಂಟ್ ತೊಗೊಳಕ್ಕಾಗಿಲ್ಲ ಅನ್ನೋದೊಂದು ಬೇಜಾರಿದೆ. ಪರವಾಗಿಲ್ಲ, ನಡೆಯುತ್ತೆ. ಹೇಳ್ದಂಗೆ ತುಂಬ ದೊಡ್ಡ ಯೂಟ್ಯೂಬರ್ಗಳೇನೆ ಎಷ್ಟೋ 1 ವರ್ಷ 2 ವರ್ಷ ಆದಮೇಲೆ ಒಂದೊಂದು ಪೇಮೆಂಟ್ ತಗೊಂಡು ಆಮೇಲೆ ಅವರು ದೊಡ್ಡ ಮಟ್ಟಕ್ಕೆ ಬೆಳೆದಿರೋರು ಇದ್ದಾರೆ. ಆ ಥರ ಇದ್ದಾಗ ನಾವು ಫಸ್ಟ್ ಶುರು ಮಾಡ್ತಿದ್ದಂಗೆ ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದು ಅದು ತಪ್ಪು. ಹಾಗಾಗಿ ಸ್ಟಾರ್ಟಿಂಗಲ್ಲಿ ನಾನು ಹಂಗೆ ಅಂದ್ಕೊಂಡೆ, ಏನೋ ಆಗ್ಬಿಡುತ್ತೆ, ಶುರು ಮಾಡ್ತಿದ್ದಂಗೆನೇ ಒಂದು 2-3 ತಿಂಗಳು ಕಷ್ಟ ಅಷ್ಟೇ, ಆಮೇಲೆ ವ್ಯೂಸ್ ಬಂದ್ಬಿಡುತ್ತೆ, ನಾವು ಅರ್ನಿಂಗ್ ಮಾಡ್ಕೊಬಿಡ್ತೀವಿ ಅನ್ನೋ ಥರ ಎಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಯೂಟ್ಯೂಬು ನಾವು ಅಂದ್ಕೊಂಡಂಗಲ್ಲ, ಅದರಲ್ಲಿ ತುಂಬಾ ಕಷ್ಟಪಡೋದಿರುತ್ತೆ ಅಂತ ಅಂದ್ಬಿಟ್ಟು ನನಗೆ ಹೋಗ್ತಾ ಹೋಗ್ತಾ ಅರ್ಥ ಆಗ್ತಾ ಹೋಯಿತು. ಓಕೆ, ಹಂಗೂ ಹಿಂಗೂ 1 ವರ್ಷ ಬಂದ್ಬಿಟ್ಟಿದೆ, 1 ವರ್ಷ ಆಗೋಯ್ತು. ಇನ್ನು ನೋಡೋಣ ಪೇಮೆಂಟ್ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಸಾಧ್ಯ ಅಷ್ಟು ಎಫರ್ಟ್ ಆಗ್ತಾ ಇದ್ದೀನಿ, ವೀಡಿಯೋಸ್ಗಳು ಮಾಡ್ತಿದ್ದೀನಿ. ಏನಂದರೆ ಒಂದು ದಿನ ವ್ಯೂಸ್ ಬಂದರೆ ಇನ್ನೊಂದು ದಿನ ವ್ಯೂಸ್ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಇನ್ನು ಹಿಂಗೆ ಇರುತ್ತೆ, ಒಂದು ಪೇಮೆಂಟ್ ಬರೋ ತನಕನೂ ಹಿಂಗೆ ಇರುತ್ತೆ. ಅದು ಇನ್ನೇನು ಹತ್ರ ಬರ್ತಿದ್ದೀವಿ $100 ಅನ್ನೋ ಟೈಮಲ್ಲಿ, ಈ ಮಾನಿಟೈಸೇಷನ್ಗೆ ಹತ್ರ ಬರೋ ಟೈಮಲ್ಲಿ ಹೆಂಗೆ ಇದು ಮಾಡ್ತಾರೆ ಯೂಟ್ಯೂಬರು, ಅದೇ ಥರನೇ $1 ಕಂಪ್ಲೀಟ್ ಮಾಡೋ ಟೈಮಲ್ಲೂ ಕೂಡ ಕೊನೆಗೆ ಹತ್ತತ್ರ ಬರ್ತಿದ್ದೀವಿ ಅನ್ನೋವಾಗಲೂ ಕೂಡ ಇದೇ ಥರ ಒಂಥರ ಟಾರ್ಚರ್ ಆಗ್ತಾ ಇರುತ್ತೆ. ಅಯ್ಯೋ ಯಾವಾಗಪ್ಪ ಮುಗಿಸೋದು $100 ಅನ್ನೋ ಥರ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಲೈವ್ ಏನಾದ್ರು ಮಾಡ್ಕೊಂಡು ಇದ್ದಿದ್ದರೆ ಅದರಲ್ಲಿ ಸೂಪರ್ ಚಾಟು ಮೆಂಬರ್ಶಿಪ್ ಇಂಥದ್ದೇನಾದರೂ ಬಂದರೆ ಆಗೋಗಿರ್ತಿತ್ತು ಇಷ್ಟು ಬೇಗ. ನನಗೆ ಯಾಕೋ ಅದರಲ್ಲಿ ತಗೊಳ್ಳೋದು, ಅದರಲ್ಲಿ ಮಾಡಿ ಪೇಮೆಂಟ್ ತೊಗೊಳೋದು ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಲೈವ್ನ ಬಿಟ್ಬಿಟ್ಟೆ. ನನಗೆ ವೀಡಿಯೋಸಿಂದನೇ ಆಗಬೇಕಾಗಿತ್ತು. ಅದರಿಂದ ಮಾಡಿದಾಗಲೇ ನನಗೇನೋ ಕಷ್ಟಪಟ್ಟಿದ್ದೀನಿ, ಆ ಕಷ್ಟಕ್ಕೆ ಫಲ ಸಿಗ್ತಿದೆ ಅಂತ ಅನಿಸುತ್ತೆ ಅಂತ ನನ್ನ ಮನಸ್ಸಿಗೆ ನಾನು ಅಂದ್ಕೊಂಡು ನಾನು ಲೈವ್ನ ಬಿಟ್ಟಿದ್ದು. ಪರವಾಗಿಲ್ಲ, ವಿಡಿಯೋಗಳಿಂದನೂ ನಿಧಾನಕ್ಕೆ ಆಗತ್ತೆ, ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಆಗಲಿ. ಇನ್ನು ಹೊಸ್ದಾಗಿ ಯಾರಾದರೂ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳೋರಿಗೆ ನಾನು ಕೊಡೋ ಟಿಪ್ಪು ಅಂತಂದರೆ, ನೀವು ಶುರು ಮಾಡ್ತಿದ್ದಂಗೆನೇ ಫಸ್ಟು ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಬಿಟ್ಟು, ಪೇಮೆಂಟ್ಗೆ ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಬಿಟ್ಟು, ಜಸ್ಟ್ ನಿಮ್ಮ ಕಂಟೆಂಟ್ ಏನಿದೆ ಅದನ್ನು ನಿಮ್ಮ ರೀತಿನಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾಡ್ಬೋದೋ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅದೇ ಥರ ಮಾಡ್ಕೊಂಡು ಹೋಗಿ. ದುಡ್ಡಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಬೇಡಿ. ಬರ್ತಿದ್ದಂಗೆ ಅದು ಇಟ್ಕೊಂಡಾಗಲೇ ಬೇಜಾರಾಗತ್ತೆ. ನಾನು ಕೂಡ ಹಾಗೆ ಹೇಳ್ದೆ ಅಲ್ಲ, ಹಾಗೆ ಅಂದ್ಕೊಂಡಿದ್ದೆ, ಅದು ಹಂಗೆ ಆಗಲಿಲ್ಲ. ಈಗ ನಾನು ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಫಸ್ಟ್ ಯಾಕೆ ಬಂತು, ತುಂಬ ವರ್ಷಗಳಿಂದನೇ ನಾನು ಅಂದ್ಕೊಂಡಿದ್ದೆ. ಯಾವಾಗ ಅಂತಂದರೆ ಈ ರೇಖಾ ಅಡುಗೆಯವರು ಎಲ್ಲನೂ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಅಡುಗೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆ ಟೈಮಲ್ಲಿ ಅವಾಗಲಿಂದನೂ ನಾನು ಯೂಟ್ಯೂಬ್ನೇ ನೋಡ್ತಾ ಇರೋದು. ನಾನು ಅವಾಗಿಂದನೂ ಈ TV ಚಾನಲ್ಸ್ ಎಲ್ಲ ನೋಡೋದನ್ನ ಯಾವಾಗಲೂ ಬಿಟ್ಬಿಟ್ಟಿದ್ದೆ. ನಾನು ಈ ಸೀರಿಯಲ್ಗಳನ್ನ
ಟಿವಿನೇ ನೋಡಲ್ಲ. ಫಸ್ಟ್ ಆಫ್ ಆಲ್ ನಾನು ಟಿವಿ ಅಂತಂದರೆ ಟಿವಿ ಚಾನಲ್ಸ್ಗಳನ್ನ ನೋಡಲ್ಲ. ಏನೇ ನೋಡೋದಿದ್ರು ಯೂಟ್ಯೂಬಲ್ಲೇ ನೋಡ್ತಾ ಇದ್ದಿದ್ದು. ಅವಾಗಿಂದನೂ ನನಗೆ ಯಾವುದೇ ಒಂದು ಅಡುಗೆ ಏನೇ ಬೇಕು ಅಂತಂದ್ರೂ ಸರ್ಚ್ ಮಾಡಿದಾಗ ಒಂದಷ್ಟು ಚಾನಲ್ಗಳು ಬರೋವು. ಅದರಲ್ಲಿ ಮೇಯ್ನ್ ಫಸ್ಟ್ ಅಂದರೆ ರೇಖಾ ಅಡುಗೆ. ಅದು ಮತ್ತು ಇನ್ನೊಂದಷ್ಟು ಜನದ್ದು ನೋಡ್ತಾ ಇದ್ದೆ ಅಡುಗೆಗಳನ್ನ. ಅದೇ ಥರನೇ ಬೇರೆ ವಿಷಯಗಳನ್ನೂ ನೋಡ್ತಿದ್ದೆ. ಅದಾದಮೇಲೆ ಈ ವ್ಲಾಗ್ ಚಾನಲ್ಗಳು ಶುರುವಾದ್ವಲ್ಲ, ಅದರಲ್ಲಿ ನನಗೆ ವಿಶಿ ವ್ಲಾಗ್ಸ್ ಅವರು ಅಂತ ಬರುತ್ತೆ, ವಿಶಿ ವ್ಲಾಗ್ಸ್ ಕನ್ನಡ ಅಂತ ಬರುತ್ತೆ ಅವ್ರದ್ದು. ಅವರ ಚಾನಲ್ನ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗಿಂದನೂ ಅವ್ರದ್ದು ಎಲ್ಲ ವೀಡಿಯೋಸ್ಗಳನ್ನೂ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯಾಕಂದರೆ ಮನೇಲಿ ಫ್ರೀ ಆಗಿದ್ದಾಗ ಆ ವ್ಲಾಗ್ಗಳು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಈ ಥರನೂ ಮಾಡ್ತಾರಾ, ಹಿಂಗೆಲ್ಲ ಮಾಡ್ತಾರಾ, ಈ ಥರ ಮಾಡೋದಕ್ಕೂ ದುಡ್ಡು ಬರುತ್ತೆ ಅಂತ ನನಗೆ ಅವಾಗ ಗೊತ್ತಿರಲಿಲ್ಲ. ಅಲ್ಲಿ ತನಕ ನನಗೆ ಅದರಲ್ಲಿ ದುಡ್ಡು ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಜಸ್ಟ್ ನೋಡ್ಬೇಕಷ್ಟೇನೆ. ಈ ಥರನೂ ವಿಡಿಯೋಗಳನ್ನ ಮಾಡ್ಬೋದಾ, ಮನೇಲಿ ಏನೇನೆಲ್ಲ ಮಾಡ್ತಾರೆ ಅದನ್ನೆಲ್ಲನೂ ವಿಡಿಯೋಗಳು ಹಾಕ್ಬೋದಾ ಅನ್ನೋದು ನನಗೆ ಆವಾಗ ಗೊತ್ತಾಗ್ತಾ ಹೋಯ್ತು. ಆದರೆ ನನಗೆ ಈ ಚಾನಲ್ನ ಸ್ಟಾರ್ಟ್ ಮಾಡೋದು ಹೆಂಗೆ, ಮಾಡಬೇಕು ಅಂತ ಆಸೆ, ಅವ್ರ ಥರನೇ ನನಗೂ ಮಾಡಬೇಕು ಅಂತ ಆಸೆ. ಆದರೆ ನನಗೆ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೂ ಗೊತ್ತಿಲ್ಲ, ಎಡಿಟ್ ಮಾಡೋಕ್ಕಂತೂ ಮೊದಲೇ ಗೊತ್ತಿಲ್ಲ. ಹಾಗಾಗಿ ನನಗೆ ಇದೆಲ್ಲ ಹೆಂಗೆ ನಮ್ಗಾಗಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಮತ್ತೆ 1-2 ವರ್ಷ ಆದಮೇಲೆ ಮತ್ತೆ ಮಾಡೋಣ ಅಂತ ಅಂದ್ಕೊಂಡು ಈ ಇನ್ಸ್ಟಾಗ್ರಾಮ್ನ ಶುರು ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ದಿನ ಹೋದ್ಮೇಲೆ ಎಡಿಟಿಂಗ್ ಹೆಂಗೆ ಮಾಡೋದು ಅಂತ ನೋಡಿ, ಅದು ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೊಂಡು ಈ ಮಿನಿ ವ್ಲಾಗ್ಸ್ಗಳನ್ನ ಹಾಕೋದನ್ನ ಸ್ಟಾರ್ಟ್ ಮಾಡಿಕೊಂಡೆ. ಆ ಮಿನಿ ವ್ಲಾಗ್ಸ್ ಹಾಕೋ ಟೈಮಲ್ಲಿ ಒಂದಷ್ಟು ಜನ ನನಗೆ ಕಮೆಂಟ್ಗಳು ಹಾಕೋರು ಇನ್ಸ್ಟಾಗ್ರಾಮಲ್ಲಿ, ನೀವು ಯಾಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಬಾರ್ದು, ಅದರಲ್ಲಿ ಮಾಡಿ ವಿಡಿಯೋಗಳು ವ್ಲಾಗ್ಗಳನ್ನ ಮಾಡಿ, ಲಾಂಗ್ ವ್ಲಾಗ್ಗಳನ್ನ ಅಂತ ಅಂದ್ಬಿಟ್ಟು. ಆವಾಗ ಹೌದು ಮಾಡ್ಬೋದು, ಆದರೆ ನನಗೆ ಎಡಿಟ್ ಮಾಡೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ವಾಯ್ಸ್ ಓವರ್ ಕೊಡೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಯಾವ ಥರ ಮಾಡೋದು, ಇನ್ನು ಚಾನಲ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ. ಹೆಂಗೆ ಮಾಡೋದು ಅಂದ್ಕೊಂಡು ಸುಮಾರು 1-2 ತಿಂಗಳು ತಳ್ಳಿದೆ. ಮಾಡಬೇಕೋ ಬೇಡವೋ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ, ನಂಗೆ ಆಸೆ ಮಾಡಬೇಕು ಅಂತ. ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ, ಕ್ರಿಯೇಟ್ ಮಾಡಿಕೊಡಿ ಅಂತ. ಅವರು ಅಂದ್ಕೊಂಡಿದ್ರು. ಒಂದಿನ ಅದು ಏನು ನನಗೆ ತಲೆಗೆ ನತ್ತಿ ಏನು ಏರ್ತೋ ಗೊತ್ತಿಲ್ಲ, ಸುಮ್ಮನೆ ಕೂತಿದ್ದೋಳೇನೆ ಬಂದೆ, ಯೂಟ್ಯೂಬ್ನ ಓಪನ್ ಮಾಡಿಬಿಟ್ಟು ಏನದು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಹಾಕಿದೆ. ಅದರಲ್ಲೂ ಫಸ್ಟ್ಗೆ ಲಕ್ಕಿ ಲಿಕೇಶ್ ಯಶ್ ಅವ್ರದ್ದು ಬಂತು. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನೋಡ್ಕೊಂಡು ಅವ್ರ ವಿಡಿಯೋ ನೋಡ್ಕೊಂಡು ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ಟೆ ಕಂಪ್ಲೀಟಾಗಿ. ಚಾನಲ್ ಎಲ್ಲ ಏನೇನು ಮಾಡಬೇಕೋ ಎಲ್ಲನೂ ಮಾಡಿಬಿಟ್ಟೆ ಚಾನಲ್ಗೆ ಸ್ಟಾರ್ಟ್ ಮಾಡಿಬಿಟ್ಟು. ಅದಾದಮೇಲೆ ಮತ್ತೆ ಇನ್ನೊಂದ್ಸರಿ ನಮ್ಮನೆಯವ್ರ ಕೈಯಲ್ಲಿ ಚೆಕ್ ಮಾಡಿಸ್ದೆ, ಅವ್ರು ಹೇಳಿದ್ದೆಲ್ಲ ಕರೆಕ್ಟಾಗಿ ಮಾಡಿದ್ದೀನ ಇಲ್ವಾ ನೋಡಿ ಏನು ಎತ್ತ ಅಂತ ಅಂದ್ಬಿಟ್ಟು. ಓಕೆ, ಅದೆಲ್ಲ ಆಯಿತು, ಎಲ್ಲ ಆಯಿತು. 1-2 ದಿನ ಬಿಟ್ಬಿಟ್ಟು 2-3 ದಿನ ಬಿಟ್ಬಿಟ್ಟು ಆಮೇಲೆ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದು. ಫಸ್ಟ್ ವಿಡಿಯೋ ರಾಯರ ಮಠಕ್ಕೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದು ಅದನ್ನೇ ಹಾಕಬೇಕು, ರಾಯರ ಆಶೀರ್ವಾದದಿಂದನೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲ. ಹಾಗಾಗಿ ಅದನ್ನು ನೋಡಿಕೊಂಡು ಅಂದರೆ ಆ ದೇವಸ್ಥಾನ ಶೂಟಿಂಗ್ ಮಾಡ್ಕೊಂಡು ಬಂದು ಆಮೇಲೆ ನಾನು ಫಸ್ಟ್ ವಿಡಿಯೋ ಹಾಕಿದ್ದು. ವಿಡಿಯೋ ಹಾಕಿದ ದಿವಸ ಒಂದು 20-30 ವ್ಯೂಸ್ ಬಂತು ಅಂತ ಅನ್ಸುತ್ತೆ. ಅದಕ್ಕೆ ಅಷ್ಟಕ್ಕೆ ಖುಷಿ ನನಗೆ. ಪರವಾಗಿಲ್ಲ, ನನ್ನ ವಿಡಿಯೋ ಅದಕ್ಕೂ ಕಮೆಂಟ್ ಬಂದಿದ ತಕ್ಷಣ ಇನ್ನೂ ಖುಷಿ ನನಗೆ. ಪರವಾಗಿಲ್ಲ, ಫಸ್ಟ್ ವಿಡಿಯೋಗೆ ಕಮೆಂಟ್ ಎಲ್ಲ ಬರ್ತಾ ಇದೆ, ಮತ್ತು ಏನೋ ವ್ಯೂಸ್ ಹಿಂಗೆ ಬಂದಿದೆ, ಪರವಾಗಿಲ್ಲ, ಏನೋ ಆಗ್ಬಿಡುತ್ತೆ ಬಿಡು, ಚೆನ್ನಾಗಿ ಆಗ್ಬಿಡುತ್ತೆ, 1-2 ತಿಂಗಳು ಅಷ್ಟೇ ಸರಿ ಹೋಗ್ಬಿಡುತ್ತೆ, ಚೆನ್ನಾಗಿ ವ್ಯೂಸ್ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ನನಗೆ ಖುಷಿ. ಅದಕ್ಕೆ ಇವಾಗ್ಲೂ ಒಂದು 280 ವ್ಯೂಸ್ ಏನೋ ಬಂದಿದೆ ಅಷ್ಟೇನೆ, ಮುಂದಕ್ಕೇನು ಅದು ವ್ಯೂಸ್ ಬರಲಿಲ್ಲ. ಆದರೆ ಅದೇ ಖುಷಿ ನನಗೆ. ಅದಾದಮೇಲೆ ಹಾಗೆ ಕಂಟಿನ್ಯೂ ಮಾಡಿಕೊಂಡು ವೀಡಿಯೋಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ವ್ಲಾಗ್ ಅಂದ್ಕೊಂಡೆ ನಾನು ಸ್ಟಾರ್ಟ್ ಮಾಡಿದ್ದೆ. ಯಾಕೆಂದರೆ ನಾನು ನೋಡಿದ್ದೆ ವಿಶಿ ವ್ಲಾಗ್ಸ್ ಅವ್ರನ್ನ, ಅದ್ರ ಜೊತೆಲಿ ಇನ್ನೊಂದಿಬ್ಬರು ವ್ಲಾಗ್ಗಳನ್ನ ನೋಡ್ತಾ ಇದ್ದೆ ನಾನು. ನನಗೆ ಇಷ್ಟ ಆಗಿದ್ದು ಅಂದರೆ ಅವ್ರ ವ್ಲಾಗೆ ಕಂಟಿನ್ಯೂಸ್ ಆಗಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ, ಅವ್ರದ್ದೆಲ್ಲ ವ್ಲಾಗ್ಗಳು ನೋಡ್ತಾ ಇದ್ದೆ. ಹಾಗಾಗಿ ಅದೇ ಥರನೇ ಮಾಡಬೇಕು ಅಂತ ಅಂದ್ಬಿಟ್ಟೆ ನಾನು ಶುರು ಮಾಡ್ಕೊಂಡಿದ್ದು. ಅವರ ವಿಡಿಯೋಗಳನ್ನ ನೋಡಿಕೊಂಡು ಎಷ್ಟಾಗುತ್ತೆ ಅಷ್ಟು ನನ್ನ ಮಟ್ಟಕ್ಕೆ ಸಾಧ್ಯ ಆದಷ್ಟು ನಾನು ಶುರು ಮಾಡಿದೆ ವಿಡಿಯೋಗಳನ್ನ. ಹೋಗ್ತಾ ಚೆನ್ನಾಗೇ ಆಗ್ತಾಯಿತ್ತು. ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ವ್ಯೂಸ್ ಬರ್ತಾಯಿತ್ತು ನನಗೆ. ಅದರಲ್ಲೂ ಶಾಪಿಂಗ್ ವಿಡಿಯೋಗಳೆಲ್ಲನೂ ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಶಾಪಿಂಗ್ ವಿಡಿಯೋಗಳಿಗೆ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬಂದಿರೋದು. ಈಗಲೂ ರನ್ ಆಗ್ತಿರೋ ವಿಡಿಯೋಗಳು ಅವೇನೇನೆ. ಹಾಗಾಗಿ ಒಂಚೂರು ಚೆನ್ನಾಗಿ ಬಂತು. ಓಕೆ, ಏನೋ ನಡೀತಾ ಇದೆ, ಆಗಲಿ ಅಂತ ಅಂದ್ಕೊಂಡು ಅದರಲ್ಲೇ ನನಗೆ 1500 ವಾಚ್ ಓವರ್ ಕೂಡ ಆಗೋಯ್ತು. ನಾನು ಅಂದ್ಕೊಂಡಿದ್ದೇನು ಅಂತಂದರೆ ನನ್ನ ಮಾನಿಟೈಸೇಷನ್ ವರ್ಷದೊಳಗೆ ಆಗಬೇಕು ಅಂತಿತ್ತಲ್ಲ. 1 ವರ್ಷ ಗ್ಯಾರಂಟಿ ಟೈಮ್ ತಗೊಳತ್ತೆ, 1 ವರ್ಷದಲ್ಲಿ ಮಾಡ್ಕೊತೀನಿ, ಗ್ಯಾರಂಟಿ ವರ್ಷದೊಳಗೆ ಮಾನಿಟೈಸ್ ಮಾಡ್ಕೊತೀನಿ ಅಂತಲೇ ಅಂದ್ಕೊಂಡಿದ್ದೆ ನಾನು. 3 ತಿಂಗಳಾಗಿತ್ತು. 3 ತಿಂಗಳಿಗೆ 1500 ವಾಚ್ ಓವರ್ ಕೂಡ ಆಗ್ಬಿಟ್ಟಿತ್ತು ನಂದು. ಡೈಲಿ ವಿಡಿಯೋಗಳನ್ನ, ವಾರದಲ್ಲಿ 5 ವಿಡಿಯೋಗಳನ್ನ ನಾನು ಹಾಕ್ತಾನೆ ಇದ್ದೆ ಕಂಟಿನ್ಯೂಸ್ ಆಗಿ ಬಿಡ್ದಂಗೆ. ಯಾಕಂದರೆ ಮುಂಚೆನೇ ಗೊತ್ತಿತ್ತು ನನಗೆ ವರ್ಷದೊಳಗೆ ಮುಗಿಸ್ಕೊಬೇಕು, ಹಂಗಿದ್ದಾಗ ವಾಚ್ ಓವರ್ ಈ ಥರ ಕಂಪ್ಲೀಟ್ ಮಾಡ್ಕೊಬೇಕು ಅಂದಾಗ ನಾವು ಡೈಲಿ ವಿಡಿಯೋಸ್ನ ಹಾಕಬೇಕು ಅಂದ್ಬಿಟ್ಟು ಅದನ್ನು ಸ್ವಲ್ಪ ಲೆಂತಿ ವಿಡಿಯೋಗಳನ್ನ ಹಾಕ್ಕೊಂಡು ಹೋದೆ.
ನನಗೆ ಒಂದೊಂದು ವಿಡಿಯೋಗೆ 100 ವ್ಯೂಸ್ ಬಂದರೂ ಕೂಡ ಒಂದೊಂದು ವಿಡಿಯೋನಲ್ಲಿ 10, 9, 10 ಆ ಥರ ವಾಚ್ ಅವರ್ ಬಂದ್ಬಿಡೋದು ಒಂದೊಂದು ವಿಡಿಯೋದಲ್ಲೇನೆ. ಹಂಗೆ ಬಂದಾಗಲೇ ನನಗೆ ಓಕೆ ಏನೋ ಆಗ್ತಿದೆ, ಸರಿ ಪರವಾಗಿಲ್ಲ ಆಗಲಿ ಅಂತ. ಅದಾದಮೇಲೆ ಸಡನ್ನಾಗಿ ಸೆಂಟ್ರಲ್ಲಿ ಒಬ್ಬರು ಯಾರೋ ನನಗೆ ತಲೆ ಕೆಡಿಸಿದ್ದು ಅಂತಂದರೆ ಲೈವ್ ಮಾಡೋದ್ರಿಂದ ವಾಚ್ ಅವರ್ ಮುಗಿಸ್ಕೊಬೋದು ಬೇಗ ಅಂತ. ಅವಾಗ ನನಗೆ ಲೈವಾ ಅದೊಂದು ಇದೆಯಾ, ಅದು ಹೆಂಗೆ ಲೈವಿಗೆ ಬರೋದು ಇದು ಕೂಡ ನನಗೆ ಗೊತ್ತಿಲ್ಲ. ಆಮೇಲೆ ಕೆಲವೊಬ್ಬರು 1 ವಾರ 15 ದಿನ ಬೇರೆಯವ್ರು ಮಾಡೋ ಲೈವ್ಗಳಿಗೆಲ್ಲ ಹೋಗಿ ನೋಡಿದೆ ಹೆಂಗೆ ಮಾತಾಡ್ತಾರೆ, ಏನು ಎತ್ತ, ಈ ಬ್ಲೂ ಕೊಡೋದು ಅಂದರು, ಬ್ಲೂ ಕೊಡೋದು ಅದೇನದು, ಹಿಂಗೆಲ್ಲಾನು ನನಗೆ ಡೌಟ್ಗಳು. ಯಾಕಂದರೆ ನನಗೆ ಲೈವ್ ಅಂದ್ರೇ ಏನು ಅಂತ ಗೊತ್ತಿಲ್ಲ. ಹಂಗಿದ್ದಾಗ ನಮ್ಮ ಮನೆಯವ್ರನ್ನ ಕೇಳಿ ಅವರು ಫಸ್ಟ್ಗೆ ಕೇಳಿದ ತಕ್ಷಣ ಅವೆಲ್ಲ ಬೇಡ, ಲೈವ್ಗೆ ಇವೆಲ್ಲ ಮಾಡ್ತೀನಿ ಅಂದರೆ ಚಾನಲ್ಲೇ ಬೇಡ ಅಂತ ಅವರು. ಯಾಕೆಂದರೆ ಅವರಿಗೆ ಲೈವ್ಗಳಂದ ತಕ್ಷಣ ಈ ಹಿಂದಿ ಲೈವ್ಗಳೆಲ್ಲ ನೋಡಿದ್ದೀರಲ್ವಾ, ಆ ಥರ ಅಂತ ಅನ್ಕೊಂಡಿದ್ರು ಅವರು. ಹಾಗಾಗಿ ಬೇಡವೇ ಬೇಡ ಖಂಡಿತವಾಗಿ ಅಂತ ಅವರು ಒಪ್ಸಕ್ಕೆ 20 ದಿನ ಟೈಮ್ ತಗೊಂಡೆ, ಕೈ ಕಾಲು ಹಿಡ್ದು, ಇಲ್ಲ ಇದು ಹಂಗಲ್ಲ ಜಸ್ಟ್ ನಾವು ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡೋ ಥರ ಇರುತ್ತೆ ಅಷ್ಟೇನೆ, ಬೇರೆ ಏನೂ ಇರಲ್ಲ ಅಂತ ಅಂದ್ಬಿಟ್ಟು ಬೇರೆ ಲೈವ್ಗಳನ್ನ ತೋರಿಸಿ ಆಮೇಲೆ ಅವ್ರಿಗೆ ಒಪ್ಪಿಸ್ಕೊಂಡು ನಾನು ಲೈವ್ನ ಸ್ಟಾರ್ಟ್ ಮಾಡಿದ್ದು. ಲೈವನ್ನು ಸ್ಟಾರ್ಟ್ ಮಾಡಿ 1 ವಾರ ಸ್ವಲ್ಪ ಹಂಗೆ ಹಿಂಗೆ ಹೋಯ್ತು. ಅದಾದಮೇಲೆ 1 ವಾರಕ್ಕೆ ನನಗೆ ವೈರಲ್ ಆಗೋಯ್ತು. ಆಮೇಲೆ ಸ್ವಲ್ಪ ಚೆನ್ನಾಗಾಯಿತು, ಸೆಂಟ್ರ್ ಸ್ವಲ್ಪ ಡೌನ್ ಆಗುತ್ತೆ, ಮತ್ತೆ ವೈರಲ್ ಆಗುತ್ತೆ, ಹಿಂಗಾಯಿತು. ಹಂಗೂ ಹಿಂಗೂ ಮಾಡಿ ಆ ಲೈವ್ನ ಶುರು ಮಾಡಿದಾಗ ಸ್ವಲ್ಪ ದಿನ ಆಗ್ತಿದ್ದಂಗೆ ಆ ಕಮೆಂಟ್ಗಳು, ಅದೇ ಕಮೆಂಟಿಗೆ ಮೊದಲೇ ನಾನು ಪ್ರಿಪೇರ್ ಆಗಿದೆ. ಯಾಕಂದರೆ ಬೇರೆಯವ್ರ ಲೈವ್ಗಳನ್ನ ನೋಡಿದ್ದೆ ಅಲ್ಲ, ಅಲ್ಲಿ ಹೇಳಿದರು ಈ ಥರ ಬರುತ್ತೆ ಕಮೆಂಟ್ಗಳು ಅನ್ನೋದು, ಪ್ರಿಪೇರ್ ಆಗಿದ್ದೆ. ಅದು ಏನೇ ಕಮೆಂಟ್ಗಳು ಬಂದರೂ ಕೂಡ ನಾನು ತಲೆ ಕೆಡಿಸ್ಕೊಬಾರ್ದು ಅನ್ನೋದನ್ನು ಫಸ್ಟೇ ಪ್ರಿಪೇರ್ ಆಗಿ ತಲೆನಲ್ಲಿ ಇಟ್ಕೊಂಡೆ ನಾನು ಲೈವ್ನ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಅಲ್ಲಿ ಬರೋ ಕಮೆಂಟ್ಗಳು ಸೀರಿಯಸ್ ಆಗಿ ಒಂದೊಂದ್ಸರಿ ನಮ್ಮ ಮನೆಯವ್ರು ನೋಡೋರು, ಅವ್ರು ಬಂದು ನಿನಗೆ ಬೇಕಾ ಇವೆಲ್ಲನೂ ಅಂತ ಕೇಳೋರು. ಆ ಮಾತುಗಳಿಗೆ ನಾನು ಅವ್ರಿಗೆ ಇನ್ನೊಂದು ಸ್ವಲ್ಪ ದಿನ ವಾಚ್ ಅವರ್ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಬಿಟ್ಬಿಡ್ತೀನಿ ಅಂತ. ಅವರು ಅಷ್ಟೇ ಪರ್ಮಿಷನು, ವಾಚ್ ಅವರ್ ಮುಗಿಸ್ಕೊಂಡು ಮಾನಿಟೈಸ್ ಆದಮೇಲೆ ಬಿಡಬೇಕು ಅಷ್ಟೇನೆ ಅಂತ ಹೇಳಿ ಕಂಡೀಷನ್ಗಳು ಹಾಕ್ಕೊಂಡು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಲೈವ್ನ ಮಾಡಿ ಕಂಟಿನ್ಯೂಸ್ ಆಗಿ ಒಂದೊಂದು ದಿನ ಕೊನೆನಲ್ಲಂತೂ 5 ಅವರ್ ಕಂಟಿನ್ಯೂಸ್ ಆಗಿ ಕೂತು ಲೈವ್ನ ಮಾಡಿ ನಾನು ವಾಚ್ ಅವರ್ನ ಮುಗಿಸ್ಕೊಂಡು 2 ತಿಂಗಳಲ್ಲೇ ವಾಚ್ ಅವರ್ ನಾನು ಶುರು ಮಾಡಿ 2 ತಿಂಗಳಲ್ಲಿ ವಾಚ್ ಅವರ್ ಮುಗಿಸ್ಕೊಂಬಿಟ್ಟೆ. ಲೈವ್ನ ಶುರು ಮುಗಿಸ್ಕೊಂಡು ಏನು ಮಾನಿಟೈಸೇಷನ್ಗೆ ಇದಾಯಿತು, ಏನು ಕ್ರೈಟೇರಿಯಾ ಕಂಪ್ಲೀಟು ಆಯಿತು. 4000 ಅವರ್ಸು ಫುಲ್ಲೇ ಮಾಡ್ಕೊಬೇಕು ನಾನು ಮಾನಿಟೈಸ್ ಅಂತ ಅಂದ್ಬಿಟ್ಟು ಫುಲ್ ಮಾನಿಟೈಸ್ಗೆ ಕಾಯ್ಕೊಂಡಿದ್ದು, ಫುಲ್ ಮಾನಿಟೈಸೇ ಮುಗಿಸ್ಕೊಂಡೆ. ಒಟ್ಟಿನಲ್ಲಿ ಚಾನಲ್ ಶುರು ಮಾಡಿ 5 ತಿಂಗಳಲ್ಲಿ ನಾನು ಮಾನಿಟೈಸ್ ಕೂಡ ಆಗೋಯ್ತು. ನಾನು ಅಂದ್ಕೊಂಡೇ ಇರಲಿಲ್ಲ 5 ತಿಂಗಳಲ್ಲಿ ನನ್ನ ಚಾನಲ್ ಮಾನಿಟೈಸ್ ಕೂಡ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಅದೇನೋ ಆಗೋಯ್ತು. ಮಾನಿಟೈಸ್ ಆಗಿದ ತಕ್ಷಣವೇ ನೆಕ್ಸ್ಟು ನನ್ನ ವಿಡಿಯೋಸ್ಗಳೆಲ್ಲ ಅದಕ್ಕೂ ವ್ಯೂಸ್ ಡೌನ್ ಆಗೋಯ್ತು. ಬರೀ 50, 60, 70, 100 ಕೂಡ ಬರ್ತಾ ಇರಲಿಲ್ಲ ವ್ಯೂಸು, ಅಷ್ಟು ಡೌನ್ ಆಗೋಯ್ತು. ಯಾರಾದರೂ ನೀವು ಮಾಡ್ತೀರಾ ಅಂತಂದರೆ ಲೈವ್ಗಳನ್ನ ಮಾಡೋದನ್ನು ನಿಜವಾಗ್ಲೂ ನಾನು ಹೇಳ್ತೀನಿ, ಅದು ಅವಾಗಿಂದ ಹೇಳ್ಕೊಂಡೇ ಬರ್ತಾ ಇದ್ದೀನಿ, ಲೈವ್ಗಳನ್ನ ಮಾಡಲೇಬೇಡಿ. ನೀವು ಆದಷ್ಟು ನಿಮ್ಮ ವಿಡಿಯೋಗಳ ಮೇಲೆ ಫೋಕಸ್ ಮಾಡಿ, ವಿಡಿಯೋಯಿಂದಾನೇ ವ್ಯೂಸ್ನ ತರಿಸ್ಕೊಳ್ಳಿ, ವಿಡಿಯೋಯಿಂದಾನೇ ನಿಮಗೆ ಸಬ್ಸ್ಕ್ರೈಬರ್ನ ತರಿಸ್ಕೊಳ್ಳಿ, ಅದರಿಂದನೇ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆವಾಗಲೇ ನೀವು ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳೋಕೆ ಸಾಧ್ಯ. ನೀವು ಲೈವ್ ಕಡೆ ಹೋದ್ರಿ ಅಂತಂದರೆ 100% ಚಾನಲ್ಲು ಗ್ರೋ ಆಗಲ್ಲ. ನಿಜವಾಗ್ಲೂ ಕಷ್ಟ ಆಗುತ್ತೆ. ನನಗಂತೂ ಹೋಗ್ತಾ ಹೆಂಗಾಗೋಯ್ತು ಅಂದರೆ ತಲೆ ಕೆಟ್ಟ ಕೆರೆ ಹಿಡಿಯೋದು, ಏನು ಮಾಡೋದು, ಕೊನೆಗೆ ಬೇಡ ಚಾನಲ್ಲೇ ಬಿಟ್ಬಿಡೋಣ ಅನ್ನೋಷ್ಟು. ಅಷ್ಟೊತ್ತಿಗಾಗಲೇ ನನಗೊಂದು $35 ಕೂಡ ಆಗಿತ್ತು. ಆಗ್ತಾ ಇಲ್ಲ ನನಗೆ, ಒಂದು ವಿಡಿಯೋನೂ ಇದಾಗ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ ಬರೀ 50, 60, 70 ವ್ಯೂಸು. ಬೇಜಾರಾಗೋಗ್ಬಿಟ್ಟು ಚಾನಲೇ ಬಿಟ್ಬಿಡೋಣ ಅಂತ ಅಂದ್ಕೊಂಡು ಗುಡ್ ಬೈ ವೈಟಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದೆ. ಆ ವಿಡಿಯೋಗೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಬಂತು. ಅದರ ಸುಮಾರು ಜನ ಹಂಗೆಲ್ಲ ಮಾಡಬೇಡಿ, ಅರ್ಧಕ್ಕೆ ಬಿಡಬೇಡಿ, ಮಾಡಿ ಆಗತ್ತೆ, ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿ ಇದು ಮಾಡಿದ್ರು. ಹಂಗಂತ ಅವ್ರೇನು ಕಂಟಿನ್ಯೂಸ್ ಆಗಿ ಇವಾಗಲೂ ಸಪೋರ್ಟ್ಗಿಲ್ಲ. ಆವಾಗ ಹೇಳ್ದವರಲ್ಲಿ ಸುಮಾರು ಜನ ವಿಡಿಯೋಗಳನ್ನೇ ನೋಡಲ್ಲ. ಆದರೂ ಪಾಪ ಅವತ್ತಷ್ಟು ಜನ ನನಗೆ ಹೇಳಿದ್ರು, ಸಮಾಧಾನ ಮಾಡಿದ್ರು, ತುಂಬ ಜನ ಸಮಾಧಾನ ಮಾಡಿದ್ರು. ಅದಾದಮೇಲೆ ಮತ್ತೆ ಹಾಗೆ ವಿಡಿಯೋಗಳನ್ನ ಹಾಕ್ಕೊಂಡು ಹೋದೆ. ಅಂದರೆ ಆವಾಗಲೇ ನಾನು ಒಂದು ವಿಡಿಯೋನ ಯೂಟ್ಯೂಬ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದೆ. ಆವಾಗ ಅದಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗೇ ಬಂತು, ಒಂದು 3600 ವ್ಯೂಸ್ ಬಂತು. ಆವಾಗ ಅನ್ನಿಸ್ತು ಓಕೆ, ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡಿದ್ರೆ ಸ್ವಲ್ಪ ವ್ಯೂಸ್ ಬರುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಮತ್ತೆ ವ್ಲಾಗ್ನ ಹಾಕಿದೆ. ವ್ಲಾಗಿಗೆ ಮತ್ತೆ ವ್ಯೂಸ್ ಡೌನ್ ಆಯಿತು. ಆವಾಗ ಡಿಸೈಡ್ ಮಾಡಿದೆ ವ್ಲಾಗ್ ಆಗ್ತಾ ಇದ್ರೆ ಆಗಲ್ಲ, ನಾನು ಕಂಟೆಂಟ್ನೇ ಚೇಂಜ್ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಈ ಕಂಟೆಂಟನ್ನು ಅವ್ರು ಯಾವ್ದು ಇಷ್ಟಪಟ್ಟು ನೋಡ್ತಾರೆ ನಾನು ಅದನ್ನೇ ಮಾಡಬೇಕಾಗತ್ತೆ. ಸುಮ್ಮನೆ ವ್ಲಾಗ್ನ ಮಾಡ್ಕೊಂಡು ಹೋದರೆ ಮತ್ತೆ ಅದೇ ವೇಸ್ಟ್ ಟೈಮು ಅಂತ ಅಂದ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು.
ಯೂಟ್ಯೂಬ್ ಬಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಯೂಟ್ಯೂಬ್ ಬಗ್ಗೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. 70-80 ಬರ್ತಾ ಇದ್ದಿದ್ದು ಈಗ 100-200 ಆ ಥರ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆದರೂ ಈಗೊಂದು 2 ವಾರದಿಂದ ಮತ್ತೆ ನನಗೆ ಡೌನ್ ಆಗಿದೆ ವ್ಯೂಸು. ಮಧ್ಯದಲ್ಲಿ ಕೆಲವೊಂದು ಅಂದರೆ ಆ ಕಂಟೆಂಟ್ ಈಗ ಸದ್ಯಕ್ಕೆ ಅವರಿಗೆ ಬೇಡದೇ ಇರ್ಬೋದು, ಕೆಲವೊಂದ್ಸರಿ ಅವಾಗ ಬೇಡದೇ ಇರೋ ಕಂಟೆಂಟು ಇನ್ಯಾವಾಗಲಾದರೂ ನೋಡ್ತಾರೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ನನಗೆ ಇವಾಗ ಏನಿದ್ರೆ $100 ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ಡೈಲಿ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ. ನನಗೆ ಯಾವಾಗ $100 ಕಂಪ್ಲೀಟ್ ಆಗೋ ಒಂದು ಪೇಮೆಂಟ್ ಬರುತ್ತೆ ಆಮೇಲೆ ನಾನು ವೀಡಿಯೋಸ್ಗಳನ್ನ ಕಮ್ಮಿ ಮಾಡಿಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಹಂಗೆ ಅನ್ಕೊತಾ ಇದ್ದೀನಿ ಅಂದರೆ ಡೈಲಿ ಹಾಕೋದು ಬೇಡ, ವಾರದಲ್ಲಿ ಒಂದು 2 ವೀಡಿಯೋ ಅಂತ ಫಿಕ್ಸ್ ಮಾಡಿಕೊಂಡು 2 ಅಥವಾ 3 ಅಷ್ಟು ಮಾಡ್ಕೊಂಡು ಹೋಗೋಣ ಸಾಕು. ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ, ಯಾಕಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಕಂಟಿನ್ಯೂಸ್ ಆಗಿ ಹತ್ರ ಬರ್ತಾ ಇದ್ದಂಗೆ ಎಲ್ಲನೂ ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಅದು ಆಗ್ತಾ ಇಲ್ಲ. ಡೈಲಿ ಪಾಯಿಂಟ್ಸ್ಗಳು ಕೌಂಟ್ ಆದರೆ ಯಾವ ಕಾಲಕ್ಕಾಗುತ್ತೆ ಹೇಳಿ. ಈಗ ಹೇಳ್ದಂಗೆ ವರ್ಷ ಆಗೋಯ್ತು, ಇನ್ನೂ ಕೂಡ ನಂದು ಕಂಪ್ಲೀಟ್ ಆಗಿಲ್ಲ. ನಾನು 5 ತಿಂಗಳಲ್ಲೇ ಮಾನಿಟೈಸ್ ಮುಗಿಸ್ಕೊಂಡೋಳು. ಇಷ್ಟು ತಿಂಗಳಾದ್ರೂ ಒಂದು ಪೇಮೆಂಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ಲೈವ್ಗೆ ಅಡಿಕ್ಟ್ ಆಗಬೇಡಿ. ನೀವು ವಿಡಿಯೋಗಳ ಮೇಲೆ ಫೋಕಸ್ ಮಾಡಿದಾಗಲೇ ಏನೋ ಒಂದು ಆಗುತ್ತೆ. ನಾವು ಲೈವ್ನೇ ಮಾಡ್ಕೊಂಡು ಕುತ್ಕೊಂಡಾಗ ಅದು ಈಗ ಒಂದು ಪೇಮೆಂಟ್ ಬರೋ ತನಕ ಲೈವ್ನೇ ಮಾಡ್ತೀವಿ, ಆ ಪೇಮೆಂಟ್ನ ತಗೊತೀವಿ ಅಂದ್ಕೊಳ್ಳಿ. ನೆಕ್ಸ್ಟ್ ಪೇಮೆಂಟ್ಗೆ ಏನು ಮಾಡ್ತೀರಾ, ಮತ್ತೆ ವೀಡಿಯೋಸ್ನೇ ಮಾಡಬೇಕು. ಇಲ್ಲ ಅಂತಂದರೆ ಲೈವಲ್ಲಿ ಕುತ್ಕೊಬೇಕು. ನನಗೆ ನಿಜವಾಗ್ಲೂ ಲೈವಲ್ಲಿ ಇಂಟ್ರೆಸ್ಟ್ ಇಲ್ಲ. ನನಗೆ ಯಾವಾಗಲೂ ಇಂಟ್ರೆಸ್ಟ್ ಹೋಗ್ಬಿಡ್ತು ಲೈವಲ್ಲಿ. ಅದರಲ್ಲೂ ನಮ್ಮನೆಯವ್ರು ಕೊಟ್ಟಿದ್ದು ಟೈಮು ಕೂಡ ಮುಗಿದೋಯ್ತು. ಅದಾದಮೇಲೆ ಲೈವ್ ಮಾಡಬಾರ್ದು ಅಂತಂದರು. ಹಂಗಾದ್ಮೇಲೆ ಇನ್ನು ನಾನು ಮತ್ತೆ ಮಾಡೋಕ್ಕೆ ಇಂಟ್ರೆಸ್ಟ್ ತೋರ್ಸೋಕ್ಕಾಗಲಿಲ್ಲ. ನನಗೂ ಇಷ್ಟ ಇರಲಿಲ್ಲ ಆ ಥರ ಎಲ್ಲ ಅನ್ನಿಸ್ಕೊಂಡು ಲೈವ್ಗಳನ್ನ ಮಾಡೋದು ನನಗೂ ಇಷ್ಟ ಇರಲಿಲ್ಲ. ಹಂಗಾಗಿ ಬಿಟ್ಟಿದ್ದು ನಾನು. ಈಗ ಹಂಗೂ ಹಿಂಗೂ ನೋಡೋಣ, ಇನ್ನೂ ಆಗುತ್ತೆ. ಇನ್ನೂ ಒಂದು 2 ತಿಂಗಳು ಆಗುತ್ತೆ ಅನಿಸುತ್ತೆ ನಾನು $100 ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಆದಷ್ಟು ನನಗೆ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಪಟ್ಟು ನಾನು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಆಗಲಿ. ಆದ್ರೂ ನಾನು ಲೈವಲ್ಲಿದ್ದಾಗ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಅವಾಗಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಅಷ್ಟು ಬೇಗ ನಾನು ವಾಚ್ ಅವರ್ನ ಕಂಪ್ಲೀಟ್ ಮಾಡಿಕೊಂಡು ನಾನು ವೀಡಿಯೋಗಳನ್ನ ಮಾನಿಟೈಸೇಷನ್ನ ಮಾಡ್ಕೊಳ್ಳೋದಕ್ಕಾಯಿತು. ಇಲ್ಲ ಅಂತಂದಿದ್ರೆ ಅವಾಗಲೂ ನನಗೆ ಸಪೋರ್ಟಿಗೆ ಬರಲಿಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ. ಸ್ವಲ್ಪ ಇನ್ನೂ ಲೇಟೇ ಆಗೋದೇನೋ. ತುಂಬ ಜನ ಸಪೋರ್ಟ್ ಮಾಡಿದ್ರು ಲೈವಲ್ಲಿದ್ದು. ನಾನು ಎಷ್ಟು ಅವರ್ ಲೈವಲ್ಲಿದ್ದೀನೋ ಅಷ್ಟು ಅವರ್ ಅವರು ನನ್ನ ಜೊತೆ ಲೈವಲ್ಲಿದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೇನೆ ನಾನು ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ಅಂತ ಅಂದ್ಬಿಟ್ಟೆ ನಾನು ಈಗ ಆ ವಿಡಿಯೋನ ಮಾಡಿದ್ದು, ಆಯಿತಾ. ಇಲ್ಲಾಂದರೆ ಈಗ ಇಷ್ಟು ಅರ್ಜೆಂಟಾಗಿ ಮಾಡೋ ಅವಶ್ಯಕತೆ ಏನಿರಲಿಲ್ಲ. ಹೇಳಬೇಕಿತ್ತು. ಅವರಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ತನಕ ಬಂದು ಇವತ್ತಿಗೆ 1 ವರ್ಷ ಆಗಿದೆ. ಈ ಜರ್ನಿ ಇನ್ನೂ ಎಷ್ಟು ವರ್ಷ ಕಂಟಿನ್ಯೂ ಆಗುತ್ತೆ ನನಗೆ ಗೊತ್ತಿಲ್ಲ. ಆಗುತ್ತಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದನ್ನು ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದು ಅದು ಆಗಲಿಲ್ಲ ಅಂತಂದಾಗ ಅದು ಎಕ್ಸ್ಪೆಕ್ಟೇಷನ್ ಮತ್ತೆ ಅದನ್ನು ಬೆಳೆಸ್ಕೊಂಡು ಹೋಗೋದು ಅದು ಸರಿಯಲ್ಲ ಅಂತ. ನೀವು ಅಷ್ಟೇನೆ ಚಾನಲ್ನ ಯಾರನ್ನ ಇರೋರು ಮತ್ತು ಶುರು ಮಾಡಬೇಕು ಅಂತ ಇರೋರು ಕೂಡ ಫಸ್ಟು ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ಚಾನಲ್ ಸ್ಟಾರ್ಟ್ ಮಾಡಿದಾಗ ಸುಮ್ಮನೆ ಸ್ಟಾರ್ಟ್ ಮಾಡಬೇಡಿ ಅಂತ ನಾನು ಹೇಳಲ್ಲ. ಮಾಡಬೇಕು ಅಂತ ಮನಸ್ಸಿತ್ತು ಅಂದರೆ ಮಾಡಿಬಿಡಿ. ಈಗ ನಾನು ಆ ಟೈಮಲ್ಲಿ ಯಾವಾಗ ರೇಖಾ ಅಡಿಗೆ ಅವರು ಚಾನಲ್ಗಳು ಎಲ್ಲ ನೋಡ್ತಿದ್ದೆ, ವಿಶಿ ವ್ಲಾಗ್ಸ್ ಅವ್ರು ಶುರು ಮಾಡಿದ ಟೈಮಲ್ಲಿ ಏನಾದ್ರು ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಅಂದಿದ್ರೆ ಆ ಲೆವೆಲ್ಗೆ ಇವಾಗ ಅವರೆಲ್ಲ ಯಾವ ಲೆವೆಲಲ್ಲಿದ್ದಾರೆ ಆ ಲೆವೆಲ್ಗೆ ನಾನು ಇರ್ತಿದ್ದೆ. ಯಾಕೆ ಅಂತಂದರೆ ಆ ಟೈಮಲ್ಲಿ ಯೂಟ್ಯೂಬಲ್ಲಿ ಇವಾಗಿರೋಷ್ಟು ರೂಲ್ಸ್ಗಳು ರಿಸ್ಟ್ರಿಕ್ಷನ್ಸ್ಗಳು ಅವಾಗ ಇರಲಿಲ್ಲ. ಅವಾಗ ತುಂಬಾ ನೀವು ಏನು ವಿಡಿಯೋ ಹಾಕಿದ್ರು ಕೂಡ ನಡೀತಾ ಇತ್ತು, ಮತ್ತು ಬೇಗ ವೈರಲ್ ಕೂಡ ಕೊಡೋರು ಅವಾಗ. ಆದರೆ ಇವಾಗ ನೋಡಿದ್ದೀರಾ, ಯಾಕಂದರೆ ಕ್ರಿಯೇಟರ್ಸ್ಗಳು ಹಂಗೆ ಇದ್ದಾರೆ, ಕಾಂಪಿಟೇಷನ್ ಕೂಡ ಜಾಸ್ತಿ ಆಗಿದೆ. ದಿನಕ್ಕೆ ಅದು ಎಷ್ಟೋ ಚಾನಲ್ಗಳು ಕ್ರಿಯೇಟ್ ಆಗ್ತಿರುತ್ತೆ, ಎಷ್ಟೋ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಮ ವಿಡಿಯೋಗಳಿಗೂ ಕೂಡ ವ್ಯೂಸ್ ಬರಲ್ಲ. ಈ ಕಂಟೆಂಟ್ನ ಎಷ್ಟು ಜನ ಮಾಡ್ತಿರ್ತಾರೆ ಅಥವಾ ಎಷ್ಟು ಜನಕ್ಕೆ ಅದು ಬೇಕೋ ಬೇಡವೋ ನಮಗೆ ಗೊತ್ತಿಲ್ಲ, ಆದರೂ ಕೂಡ ಹಾಕಿರ್ತೀವಲ್ಲ, ಅದಕ್ಕೆ ನಮಗೆ ಕೆಲವೊಂದು ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ. ಬರ್ದಿದ್ದಾಗ ನಾವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದನ್ನು ಹಾಕಿದ್ದಾಯ್ತು ಅಂತ ಬಿಟ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಏನೋ ಅದನ್ನು ಮಾಡ್ಕೊಂಡು ಹೋಗಬೇಕು ಅಷ್ಟೇನೆ. ಅದಕ್ಕೇನೆ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ಯೂಟ್ಯೂಬಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಸುಮ್ಮನೆ ವಿಡಿಯೋಗಳನ್ನ ಮಾಡಿ, ಚೆನ್ನಾಗಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿ. ಯಾವತ್ತೋ ಒಂದಿನ ಕೆಲವ್ರಿಗೆ ಒಂದೊಂದೇ ವಿಡಿಯೋದಲ್ಲಿ ರೀಚ್ ಸಿಕ್ಕಿ ಒಂದೇ ವಿಡಿಯೋದಲ್ಲೇ ವಾಚ್ ಅವರ್ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಮಾಡ್ಕೊಂಡು ಅರ್ನಿಂಗು ಕೂಡ ಒಂದು ಪೇಮೆಂಟ್ ಕೂಡ ತಗೊಂಡವರಿದ್ದಾರೆ. ಆದರೆ ನಾವು ಇಷ್ಟು ವಿಡಿಯೋ ಅದಾಗಲೇ 1000 ಆಗಿದೆ, 1K ಇನ್ನೂ ಜಾಸ್ತಿ ಆಗಿರ್ಬೇಕು ಅನ್ಸುತ್ತೆ. ಅಷ್ಟು ವಿಡಿಯೋಗಳು ಹಾಕಿದ್ರು ಕೂಡ ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ. ಆದರೂ ಕೂಡ ನಾನು ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಇದೆ. ಯಾಕೆ ಅಂದರೆ ಇಲ್ಲಿವರೆಗಾದರೂ ಬಂದಿದ್ದೀನಿ ನಾನು. ಇನ್ನೂ ಕೆಲವ್ರದ್ದು ಚಾನಲ್ಗಳು ಎಷ್ಟೋ ವರ್ಷಗಳಾದರೂ ಮಾನಿಟೈಸೇ ಆಗದೆ ಇರೋರು ಇದ್ದಾರೆ.
ಅಂಥವ್ರ ಮಧ್ಯದಲ್ಲಿ ನಾನು ಇಲ್ಲಿವರೆಗಾದರೂ ಬಂದಿದ್ದೀನಿ ಅನ್ನೋದು ನನಗೆ ಖುಷಿ ಇದೆ, ನಿಜವಾಗ್ಲೂ ಖುಷಿ ಇದೆ. ನೋಡೋಣ ಇನ್ನು ಮುಂದಕ್ಕೆ ಏನಾಗುತ್ತೆ ಹೆಂಗೆ ಏನು ನನಗೆ ಗೊತ್ತಿಲ್ಲ. ಎಷ್ಟು ವರ್ಷ ನಾನು ಯೂಟ್ಯೂಬಲ್ಲಿ ಇರ್ತೀನಿ ಅಥವಾ ಎಷ್ಟು ಬೇಗ ಯೂಟ್ಯೂಬ್ನ ಬಿಡ್ತೀನಿ ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಒಂದೊಂದ್ಸಲಿ ನಿಜವಾಗ್ಲೂ ಯೂಟ್ಯೂಬ್ ಬಿಟ್ಬಿಡೋಣ ಅಂತಲೇ ಅನಿಸುತ್ತೆ. ಆದಮೇಲೆ ಮತ್ತೆ ಬೇರೆ ಯಾರ್ದಾದ್ರೂ ವಿಡಿಯೋ ನೋಡಿದಾಗ ಓಕೆ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡಿ ಹಾಕೋಣ, ಇನ್ನೊಂದು ಹಾಕೋಣ ಹಂಗೆ ಅನ್ಕೊಂಡೆ ಇಲ್ಲಿ ಗಂಟ ಬಂದಿದ್ದೀನಿ. ಅಂತೂ ಇಂತೂ 1 ವರ್ಷನ ತಲುಪಿದ್ದೀನಿ. ಎಲ್ಲ ನಿಮ್ಮ ಸಪೋರ್ಟಿಂದನೇ. ನೀವು ಎಷ್ಟು ಜನ ನನ್ನ ವೀಡಿಯೋಸ್ನ ನನಗೆ ಪರವಾಗಿಲ್ಲ 100 ವ್ಯೂಸ್ ಬಂದ್ರೂ ಆ 100 ಜನ ನನಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಂದಮೇಲೆ ಅವ್ರಿಗೆ ನಾನು ಥ್ಯಾಂಕ್ಸೇ ಹೇಳಲೇಬೇಕಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರೆಲ್ಲ ಇಲ್ಲಿ ತನಕ ನನಗೆ ಸಪೋರ್ಟಿಗೆ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡೋರು, ವಿಡಿಯೋ ನೋಡದೆ ಲೈವಲ್ಲಿದ್ದು ಸಪೋರ್ಟ್ ಮಾಡಿರೋರು ಎಲ್ಲರಿಗೂ ಹೇಳ್ತೀನಿ. ನೆಗೆಟಿವ್ ಕಮೆಂಟ್ಗಳನ್ನ ಬರೆದಿರೋರು, ಪಾಸಿಟಿವ್ ಕಮೆಂಟ್ಗಳನ್ನ ಬರೆದಿರೋರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ನಾನು. ಯಾರ ಮೇಲೆ ನನಗೆ ಬೇಜಾರು ಇಲ್ಲ, ಏನೂ ಇಲ್ಲ. ನಾನು ಏನು ಅಂಥದ್ದು ಹೇಳ್ಕೊಳ್ಳೋದಕ್ಕೆ ಏನೂ ಇಷ್ಟಪಡಲ್ಲ. ಆದರೆ ಎಲ್ಲರೂ ಸಪೋರ್ಟು ಈ ನೆಗೆಟಿವೋ ಪಾಸಿಟಿವೋ ಕಮೆಂಟ್ಸು ಆ ಸಪೋರ್ಟ್ ಇದ್ದಿದ್ದಕ್ಕೂ ಕೂಡ ಕೆಲವೊಂದು ವೀಡಿಯೋಗಳಿಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಈಗ ಕಮೆಂಟು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಎಂಗೇಜ್ಮೆಂಟ್ ಇದ್ದರೆ ವಿಡಿಯೋಗೆ ವ್ಯೂಸ್ ಚೆನ್ನಾಗಿ ಹೋಗುತ್ತೆ ಅಲ್ವಾ. ಹಾಗಾಗಿ ಅವರಿಗೂ ಕೂಡ ನಾವು ಥ್ಯಾಂಕ್ ಯು ಹೇಳಲೇಬೇಕು. ಅಷ್ಟಾದರೂ ತಲುಪ್ತಾ ಇದೆ ನನ್ನ ವಿಡಿಯೋ ಅನ್ನೋದು ನನಗೆ ಖುಷಿ ಇದೆ. ಪರವಾಗಿಲ್ಲ, ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಇವತ್ತಿನ ವಿಡಿಯೋ ಇಷ್ಟೇನೆ. ಜಾಸ್ತಿ ಕೊರದ್ನ ಏನೋ ನನಗೆ ಗೊತ್ತಿಲ್ಲ, ಏನೋ ಹೇಳ್ಕೊಬೇಕು ಅಂತ ಅನ್ನಿಸ್ತು, ಹೇಳ್ಕೊಂಬಿಟ್ಟೆ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.